ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 24 ಕ್ಯಾರೆಟ್ ಅದು ಪ್ರತಿ ಗ್ರಾಮ್ಗೆ ಚಿನ್ನದ ದರ 15,213 ರೂಪಾಯಿ. ಬೆಂಗಳೂರಲ್ಲಿ 15,213 ರೂಪಾಯಿ ಇದೆ 24 ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನಕ್ಕೆ. ಆರ್ಥಿಕ ತಜ್ಞರಾಗಿರುವಂಥ ಸತೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನ ಖರೀದಿ ಮಾಡಬೇಡಿ 1 ವರ್ಷ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಆರಂಭದಲ್ಲಿ ಏನ್ ಅನಿಸ್ತಾ ಇದೆ? ಸರ್, ಮೊದಲನೇದಾಗಿ ಚಿನ್ನ ಖರೀದಿ ನೋಡ್ಬೇಕಾಗತ್ತೆ. ನಮ್ಮಲ್ಲಿ ಹೂಡಿಕೆ ಮನೆ ಹೌಸ್ ಹೋಲ್ಡ್ಸ್ ಎಷ್ಟು ಚಿನ್ನ ಇಟ್ಟಿದೀವಿ ಅಂದ್ರೆ ಬೇರೆ ಯಾವ ದೇಶದಲ್ಲೂ ಅಷ್ಟೊಂದು ರಿಸ್ಟ್ರಿಕ್ಟ್ಸ್ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಹತ್ರ ಚಿನ್ನ ಇದೆ. ಅಂದ್ರೆ ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅಂದ್ರೆ ಯಾವುದೇ ರೀತಿಯಾದಂತ ಉತ್ಪನ್ನ. ಸೊ ಇಂಪೋರ್ಟ್ ಗೋಲ್ಡ್ ಅನ್ನ ತುಂಬಾನೇ ಇಂಪೋರ್ಟ್ಸ್ ಮಾಡ್ತಾ ಇದ್ದೀವಿ. ಮೋರ್ ದೆನ್ 25% to 15% ಒಂದು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಕಡಿಮೆ ಮಾಡಿದ್ರೆ ಕಡಿಮೆ ಆಗತ್ತೆ. ಅದು ಈಗಿನ ಎಕನಾಮಿಕ್ ಕ್ರೈಸಿಸ್ ಅಲ್ಲಿ ಇದ್ದಾಗ ಮಾತ್ರ ಈ ರೀತಿಯಾದಂತಹ ಹೇಳಿಕೆ ಬರ್ತಾ ಇದೆ. ಸೊ ಫೋರೆಕ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇವರು ಕೆಲವೊಂದು ಮಾರ್ಗಸೂಚಿಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ದೇಶ ಅಂದ್ರೆ ಬರೀ ಇವರಲ್ಲ, ಏನು ರಾಜಕೀಯದ ಪಕ್ಷದವರಷ್ಟೇ ಅಲ್ಲ, ಸಾಮಾನ್ಯ ಜನರು ಕೂಡ ದೇಶನ ಕಟ್ಟೋದಾಗಿರುತ್ತೆ. ಹೌದು, ನಮ್ಮ ಕಾಂಟ್ರಿಬ್ಯೂಷನ್ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಏನನ್ನ ಬದಲಾವಣೆ ಮಾಡ್ಬೇಕು. ಯಾಕೆ ಅಂದ್ರೆ ನೋಡಿ, ವಾರ ಆಯ್ತು, ಎಲ್ಲ ನಂತರದಲ್ಲಿ ನಾವು ಬರೋದಾದ್ರೆ ಈಗ ನಾವು ಡಿಪೆಂಡೆನ್ಸಿ ಎಕಾನಮಿ ಇರೋದ್ರಿಂದ ಎಲ್ಲಾ ಸಪ್ಲೈ ಚೈನ್ ಅನ್ನು ಡಿಸ್ಟರ್ಬ್ ಆಗ್ತಾ ಬರುತ್ತೆ ಈಗಿರೋ ಸಿಚುವೇಶನ್ ಅಲ್ಲಿ. ಸೊ ಹಾಗಾಗಿ ಕೆಲವೊಂದು ಮಾರ್ಗಸೂಚಿಗಳು ಅಥವಾ ಕೆಲವೊಂದು ಸಜೆಷನ್ಸ್ ನ ಹೇಳಿದ್ದಾರೆ. ಅದನ್ನ ಮಾಡೋದ್ರಲ್ಲಿ ಏನು ಯಾವತ್ತಿನ ಆಗ್ಬೇಕಾಗಿತ್ತು ಇವಾಗ ಬರ್ತಾ ಇದೆ. ಹಾಗಂತ ಹೇಳಿ ಗೌರ್ಮೆಂಟ್ ತನ್ನ ರೆಸ್ಪಾನ್ಸಿಬಿಲಿಟಿಯನ್ನ ಆಚೆ ಬರ್ಬೇಕು ಅಂತ ಅಲ್ಲ. ಓಕೆ. ಈಗ ಡೆಸ್ಟಿನೇಷನ್ ವೆಡ್ಡಿಂಗ್ ಇದೆಲ್ಲದರ ಜೊತೆಗೆ ಏನ್ ಹೇಳ್ತಾ ಇದ್ದಾರೆ, ಒಂದ್ ಕಡೆ ಚಿನ್ನ ಖರೀದಿ ಮಾಡಬೇಡಿ 1 ವರ್ಷ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಮೇ ಬಿ ಕಚ್ಚಾ ತೈಲದ ಬೆಲೆ ಆಗಿರ್ಬೋದು, ಈಗ ಏರಿಕೆ ಆಗಿದೆ ಕಚ್ಚಾ ತೈಲದ ಬೆಲೆ, ಜೊತೆಗೆ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆ ಆಗಬಹುದಾ ಅಂತ ಮುಂದಿನ ದಿನಗಳಲ್ಲಿ? ಹೌದು, ಈಗ ನೋಡಿ, ನಾವು 70% ಅರೌಂಡ್ 70% ನಾವು ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಅದ್ರ ಒಂದು ಬೆಲೆ ಇನ್ಕ್ರೀಸ್ ಆದ್ರೆ ಎಲ್ಲಾ ರೀತಿಯಾದಂತಹ ಸಪ್ಲೈ ಚೈನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿಗೆಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಅದನ್ನ ಸಮೂಹ ಸಾರಿಗೆ ಯೂಸ್ ಮಾಡೋದ್ರಿಂದ ಯೂಸ್ ಆಗುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ ಅದು ಇವಾಗಿಂದಲ್ಲ, ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿರ್ಬೇಕು. ಇವಿ ವೆಹಿಕಲ್ ನ ಯೂಸ್ ಮಾಡಿ, ಇವಿ ವೆಹಿಕಲ್ ಯೂಸ್ ಮಾಡೋದಕ್ಕೆ ಚಾರ್ಜಿಂಗ್ ಪಾಯಿಂಟ್ಸ್ ಗಳು ರೆಡಿ ಆಗಿರ್ಬೇಕು. ಅದಕ್ಕೆ ಬೇಕಾದಂತ ತಕ್ಕನಾದ ಇನ್ಫ್ರಾಸ್ಟ್ರಕ್ಚರ್ ಗಳು ರೆಡಿ ಆಗಿರ್ಬೇಕಿತ್ತು. ಮತ್ತೆ ಈಗ ನೋಡಿ, ಮೆಟ್ರೋನೇ ಇರ್ಬೋದು, ಬೆಂಗಳೂರಲ್ಲಿ ಮಹಾನಗರದಲ್ಲಿ ತಗೊಂಡಾಗ ಒಂದು ಮೆಟ್ರೋ ದರ ಎಷ್ಟಿದೆ. ಮೆಟ್ರೋ ದರ ಕೊಡೋ ಹಂತದಲ್ಲಿ ಟ್ರಾಫಿಕ್ಗೋಸ್ಕರ ಯೂಸ್ ಮಾಡ್ತಿದ್ದೇವೆ ಹೊರತು ಬೇರೆ ಯಾವುದೇ ಕಾರಣದಿಂದ ಅಲ್ಲ. ಕಾಸ್ಟ್ ವೈಸ್ ನಾವು ಕಂಪೇರ್ ಮಾಡೋದಾದ್ರೆ ಸಾಮಾನ್ಯ ಜನ ಓಡಾಡೋ ತಮ್ಮ ಸ್ವಂತ ವಾಹನದಲ್ಲೇ ಅದು ಅತಿಯಾದಂತ ಕಡಿಮೆ ದುಡ್ಡಿಗೆ ಹೋಗುತ್ತೆ. ಸೊ ಸಮೂಹ ಸಾರಿಗೆ ಸರ್ಕಾರಗಳು ಜವಾಬ್ದಾರಿ ತಗೋಬೇಕು. ಇದು ಒಂದು ಅಲಾರಾಮಿಂಗ್ ಅಂತ ಹೇಳ್ಬೋದು ನಾವು. ಅಂದ್ರೆ ನಾವು ಎಲ್ಲಿದ್ದೀವಿ, ಡಿಪೆಂಡೆನ್ಸಿ ಎಕಾನಮಿ ಎಲ್ಲಿದ್ದೀವಿ. ಈಗ ಗ್ಲೋಬಲ್ ಸ್ಟೇಜ್, ಗ್ಲೋಬಲ್ ಎಕಾನಮಿನ ನಾವು ಕನ್ಸಿಡರ್ ಮಾಡೋದಾದ್ರೆ ಭಾರತ ಬರೀ ಒಂದು ಡೆವಲಪಿಂಗ್ ನೇಷನ್ ಆಗಿ ಉಳಿದಿಲ್ಲ. ಡೆವಲಪಿಂಗ್ ನೇಷನ್ ಜೊತೆಗೆ ನಾವು ಒಂದು ಸ್ಟೆಬಿಲಿಟಿ ನ ತೋರಿಸ್ತಾ ಇದೀವಿ, ಗ್ರೋತ್ ನ ತೋರಿಸ್ತಾ ಇದೀವಿ, ಡೆಮೋಕ್ರಸಿ ಅಂದ್ರೆ ಒಂದು ಸರ್ಕಾರದ ಸ್ಥಿರತೆನ ತೋರಿಸ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಾವು ಒಂದು ಗೇಮ್ ಪ್ಲೇಯರ್ ಆಗಿ ಬರೀ ಸಾಮಾನ್ಯವಾಗಿ ಒಂದು ಡಿಪೆಂಡೆನ್ಸಿ ಆಗಿ ಮಾರ್ಕೆಟ್ ಕ್ರಿಯೇಟ್ ಮಾಡೋದಲ್ಲ, ನಾವು ಸಿಗ್ನಿಫಿಕೆಂಟ್ ಪ್ಲೇಯರ್ ಆಗ್ಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಓಕೆ. ಈಗ ಮತ್ತೊಂದು ಹೇಳ್ತಾರೆ, ಅಂದರೆ ವಿದೇಶಕ್ಕೆ ಆದಷ್ಟು ಹೋಗೋದಕ್ಕೆ ಹೋಗಬೇಡಿ ಸದ್ಯಕ್ಕೆ ಅಂತ ಹೇಳಿ. ಅಂದರೆ ಜನ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಪ್ಪ ಆಗ್ತಾ ಇದೆ ದೇಶದಲ್ಲಿ? ಚಿನ್ನ ಖರೀದಿ ಮಾಡಬೇಡ ಅಂತಾರೆ, ಜಾಸ್ತಿ ಕಾರು ಬೈಕ್ಗಳನ್ನು, ವೈಯಕ್ತಿಕ ವೆಹಿಕಲ್ಗಳನ್ನ ಯೂಸ್ ಮಾಡಬೇಡ ಅಂತಾರೆ, ಎಲ್ಲಾದರೂ ಹೋಗಬೇಕು ಅಂದರೆ ಇವ್ರನ್ನೇ ಕೇಳಬೇಕಾ ಅನ್ನೋ ಥರ. ಅಂದರೆ ಈ ಲಾಕ್ಡೌನಲ್ಲಿ ಇತ್ತಂಥ ಪರಿಸ್ಥಿತಿ ಇತ್ತಲ್ಲ, ಅಂಥ ಪರಿಸ್ಥಿತಿ ಮತ್ತೆ ಮರುಕಳಿಸ್ತಾ ಇದೆಯಾ ಅಂತ? ಇಲ್ಲ, ಅಷ್ಟೊಂದು ಹದಗಿಡುವಂತ ಪರಿಸ್ಥಿತಿ ಏನಿಲ್ಲ. ಕಾರಣ ನಾವು ಸೆಲ್ಫ್ ರಿಲಯಂಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಹೊರತು ಈಗೇನೋ ಆಗ್ಬಿಡ್ತೀವಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೆಲ್ಫ್ ರಿಲಯಂಟ್ ಆಗ್ಬೇಕಂದ್ರೆ ನಾವು ದೇಶದಲ್ಲಿ ಎಲ್ಲಿದ್ದೀವಿ, ನಾವು ನಮ್ಮ ಜನರೇಷನ್ ಅಷ್ಟೇ ನೋಡೋದಲ್ಲ, ಮುಂದಿನ ಜನರೇಷನ್ ಕೂಡ ಹೇಗೆ ಅನ್ನೋದನ್ನ ನೋಡ್ಬೇಕಾಗತ್ತೆ.
ಯಾವತ್ತೂ ಒಂದಿನ ಪೆಟ್ರೋಲ್ ಖಾಲಿ ಆಗಿರ್ಬೇಕಿದೆ. ಒಪೆಕ್ ನೇಷನ್ಸ್ ಅಲ್ಲಿ ಇವಾಗ ಒಪೆಕ್ ಕಂಟ್ರೀಸ್ ಏನಿದೆ ಅವರು ಕಂಟ್ರೋಲ್ ಮಾಡ್ತಾ ಇದಾರೆ ಆಯಿಲ್ಸ್. ಈಗ ಒಂದು ದಿನ ಖಾಲಿ ಆದಾಗ ನಮಗೆ ಪರ್ಯಾಯ ಇಂಧನದ ವ್ಯವಸ್ಥೆ ಏನಿದೆ? ಸೊ ಈ ಸಿಚುವೇಶನ್ ನಮಗೆ ಯಾವ ರೀತಿ ತಂದಿದೆ ಅಂತ ಹೇಳಿದ್ರೆ, ಒಂದು ನಾವು ಯಾವ್ದ್ರ ಮೇಲೆ ಅತಿಯಾಗಿ ಡಿಪೆಂಡೆನ್ಸಿ ಆಗಿದ್ದೀವಿ, ಅದಿಲ್ಲದೆ ಹೋದ್ರೆ ನಾವು ಹೇಗ್ ಬದುಕಬೇಕು ಅನ್ನೋ ಒಂದು ಅಲಾರಮಿಂಗ್ ಸಿಚುವೇಶನ್ ಅಲ್ಲಿ ಇದ್ದೀವಿ. ಸೊ ಈಗ ಪರ್ಯಾಯ ವ್ಯವಸ್ಥೆಗೆ ನಾವು ಎಷ್ಟು ರೆಡಿ ಆಗಿದ್ದೀವಿ, ಆ ಪರ್ಯಾಯ ವ್ಯವಸ್ಥೆ ತಗೊಳ್ಳೋದಕ್ಕೆ ನಾವು ಏನೇನೆಲ್ಲ ಮಾಡ್ಬೋದು, ಅದಕ್ಕೆ ನಾವು ಒಂದು ಮನಸ್ಥಿತಿ ಕೂಡ ಬೇಕಾಗತ್ತೆ. ದೇಶದ ಜನರ ಮನಸ್ಥಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸರ್ಕಾರದ ಒಂದಷ್ಟು ಸಹಕಾರ ಬೇಕಾಗತ್ತೆ. ಈಗ ಹೇಳೋದಾದ್ರೆ ಇವಿ ವೆಹಿಕಲ್ ಮೇಲೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದಾರೆ, ಎಷ್ಟು ರೇಟ್ಸ್ ಇದೆ, ಅದು ಕೂಡ ನೋಡ್ಬೇಕಾಗತ್ತೆ. ಗವರ್ಮೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಎನ್ಕರೇಜ್ ಮಾಡೋದಾದ್ರೆ ಅದಕ್ಕಾದಂತ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ಬೇಕು, ಅದನ್ನ ಎನ್ಕರೇಜ್ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಯಾವುದೇ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ. ಈಗ ನೋಡಿ ಕ್ಲೈಮೆಟಿಕ್ ಕಂಡೀಷನ್ ಎಷ್ಟು ಭಾರಿ ಬದಲಾವಣೆ ಆಗಿದೆ. ಅದಕ್ಕೆ ಒಂದು ವಾಹನದ ದಟ್ಟಣೆ ಕೂಡ ಇರ್ಬೋದು, ಅದ್ರ ಮೇಲೆ ಹೆಲ್ತ್, ಅದ್ರ ಮೇಲೆ ಆಗ್ತಾ ಇರುವಂತ ಪರಿಣಾಮ ಇರ್ಬೋದು. ಬೆಂಗಳೂರಾಗ್ಲಿ ಡೆಲ್ಲಿನ ಮೀರ್ಸಿದೆ ನಮ್ಮ ಕಾರ್ ಕೊಂಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ. ಸೊ ಅದ್ರ ಇಂಪ್ಯಾಕ್ಟ್ ಎಲ್ಲ ಆಗ್ತಾ ಇದೆ. ಹೌದು, ನಿಜ ಸರ್. ಒಂದು ಈಗ ಇವಿ ವೆಹಿಕಲ್ಗಳನ್ನು ಬಳಸಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರಲ್ವಾ. ಈಗ ಪೆಟ್ರೋಲ್ ಡೀಸೆಲ್ ಕಾರ್ಗಳನ್ನು ಯಾಕೆ ಬಳಸ್ತಾರೆ ಅಂತ ಅಂದರೆ, ನಾವು ಹೋಗೋ ಮಾರ್ಗದಲ್ಲಿ ಪೆಟ್ರೋಲ್ ಡೀಸೆಲ್ ಬಂಕ್ಗಳು ನಮಗೆ ಸಿಗ್ತವೆ. ಬಟ್ ಎಲೆಕ್ಟ್ರಿಕ್ ಅಂತ ಕಾರ್ಗಳನ್ನ ಬಳಸಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಒಂದು ಚಾರ್ಜಿಂಗ್ ವ್ಯವಸ್ಥೆ ಬೇಕಲ್ಲ, ಅದೆಲ್ಲ ಕಡೆ ಸಿಗಲ್ಲ. ಸೊ ಹಾಗಾಗಿನೇ ಕಡಿಮೆ ಬಳಕೆ ಇದೆ ದೇಶದಲ್ಲಿ. ಖಂಡಿತ ಹೌದು, ಅದೇ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಿಲ್ಲ. ಮತ್ತೆ ಇನ್ನೊಂದು ನೋಡಿ, ಲಿಥಿಯಂ ಕೂಡ ನಾವು ತುಂಬಾ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಈಗ ಬ್ಯಾಟ್ರಿ ಮಾಡೋದಕ್ಕೆ ಲಿಥಿಯಂ ಬೇಕು. ನಮಗೀಗ ಎಕ್ಸಾಂಪಲ್ ನೋಡಿ, ನಮ್ಗೆ ಒಂದು ಕರೆಂಟ್ ಇರುತ್ತೆ, ಕರೆಂಟ್ ಅನ್ನು ಸ್ಟೋರ್ ಮಾಡುವಂತದ್ದು ಏನಂತದ್ದಿಲ್ಲ. ಈಗ ಕರೆಂಟ್ ಅನ್ನ ಈಗ ನನಗೆ ಜಯನಗರ ಕರೆಂಟ್ ಬೇಕು, ಅದಕ್ಕೆ ನಾವೇನ್ ಮಾಡ್ತೀವಿ, ರಾಜಾಜಿನಗರಲ್ಲಿ ಕಟ್ ಮಾಡ್ತೀವಿ, ಜಯನಗರಲ್ಲಿ ಕೊಡ್ತೀವಿ. ಹಾಗಾಗಿ ಇದೇನಾಗತ್ತೆ, ಕರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಚಾರ್ಜಿಂಗ್ ಸಮಯ ತಗೊಳುತ್ತೆ ನೋಡಿ. ಇವಿ ವೆಹಿಕಲ್ಸ್ ನ ಚಾರ್ಜಿಂಗ್ ಸಮಯ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾಯುವಂತ ಅಂದ್ರೆ ಟೆಕ್ನಾಲಜಿನ ಅಪ್ಗ್ರೇಡೇಷನ್ ಆಗ್ತಾ ಬರ್ತಾ ಇದೆ. ಈಗ ಇವಿ ನಂತರ ಬೇರೆ ಯಾವ್ದಾದ್ರು ಪರ್ಯಾಯ ಇಂಧನ ವ್ಯವಸ್ಥೆ ಇದೆಯಾ ಅದನ್ನು ಚೆಕ್ ಮಾಡ್ಬೇಕಾಗತ್ತೆ. ಅಂದ್ರೆ R&D ನಡಿಬೇಕಾಗತ್ತೆ. ನಮಗೆ ಬೇಕಾಗಿರೋದು ಸಸ್ಟೈನೇಬಲ್ ಲಿವಿಂಗ್. ನಾವು ಮಹಾತ್ಮ ಗಾಂಧಿ ಅವರು ಹೇಳಿದಾರಲ್ಲ, ವಿ ಆರ್ ನಾಟ್ ಹಿಯರ್ ಫಾರ್ ದ ಗ್ರೀಡ್, ವಿ ಆರ್ ಹಿಯರ್ ಫಾರ್ ದ ನೀಡ್ ಅಂತ. ಅಂದ್ರೆ ನಾವು ಎಕಾಲಜಿ ಕೂಡ ನಾವು ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಮಗೆ ಗ್ರೇಟೆಸ್ಟ್ ಚಾಲೆಂಜ್ ಮುಂದೆ ಬರೋದು ಅಂದ್ರೆ ಎಕಲಾಜಿಕಲ್ ಬ್ಯಾಲೆನ್ಸ್, ಸಸ್ಟೈನೇಬಲ್ ಲಿವಿಂಗ್ ಅಂತ ಕರಿತೀವಲ್ಲ, ಆ ರೀತಿ. ಸರಿ, ಈಗ ನಾವು ಮತ್ತೆ ಕೇಳೋದು ಅದೇ, ಈಗ ಏನು ಸಂದೇಶಗಳನ್ನು ಕೊಟ್ಟಿದ್ದಾರಲ್ಲ, ಆದಷ್ಟು ಲೋಕಲ್ ಬ್ರ್ಯಾಂಡ್ಸು, ಬ್ಯಾಗ್, ಇತರೆ ವಸ್ತುಗಳನ್ನು ಬಳಸಿ ಅಂತ ಇವರೇ ಕರೆ ಕೊಡ್ತಾರೆ. ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ, ಚಿನ್ನ ಖರೀದಿ ಮಾಡಬೇಡಿ 1 ವರ್ಷ ಅಂತ ಹೇಳ್ತಾರೆ, ವರ್ಕ್ ಫ್ರಮ್ ಹೋಮ್ ಕೂಡ ಮಾಡಿ ಅಂತ ಹೇಳ್ತಾರೆ. ವರ್ಕ್ ಫ್ರಮ್ ಹೋಮ್ ಪದ್ಧತಿ ಏನು ಜಾರಿ ಆಗಿತ್ತಲ್ಲ ಕೋವಿಡ್ ಟೈಮ್ನಲ್ಲಿ, ಅದೇ ರೀತಿಯಾಗಿ ಈಗಲೂ ಕೂಡ ಜಾರಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ಮಾಡಿದ್ದೇ ಆದರೆ ಇದೆಲ್ಲ ಜನ ಇದನ್ನೆಲ್ಲ ಮಾಡಿದ್ದೇ ಆದರೆ ಏನು ಎಫೆಕ್ಟ್ ಆಗುತ್ತೆ ಸರ್? ಈಗ ನೋಡಿ, ಈಗ ನಾವು ಆನ್ಲೈನ್ ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದೀವಿ. ಈಗ ನಾನು ಅಲ್ಲಿ ಬಂದು ಹೋಗುವಂತದ್ದು, ಅದಕ್ಕೆ ಬೇಕಾದಂತ ಇಂಧನದ್ದು, ನನ್ನ ಸಮಯ, ಎಲ್ಲಾ ಕಾಸ್ಟ್, ಮತ್ತೆ ಅಲ್ಲಿ ಟ್ರಾಫಿಕ್. ಈಗ ನಾನು ಬರೋದಾದ್ರೆ ಒಂದು ಕಾರಲ್ಲಿ ಬರ್ತೀನಿ ಅಂದ್ರೆ ನಾನು ಒಬ್ಬನಿಗೋಸ್ಕರ ಒಂದು ಕಾರ್, ಅದಕ್ಕೆ ಬೇಕಾದಂತ ಪೆಟ್ರೋಲ್, ಈ ರೀತಿಯಾಗಿ ಅನ್ನೆಸೆಸರಿ ಟ್ರಾಫಿಕ್ ಜಾಮ್ ಆಗುತ್ತೆ, ಅನ್ನೆಸೆಸರಿ ಆದಂತ ಸ್ಪೆಂಡಿಂಗ್ ಆಗ್ತಾ ಇದೆ. ಬೇಸಿಕಲಿ ಇವತ್ತಿಂದಲ್ಲ, ಗವರ್ಮೆಂಟ್ ಸ್ಪೆಂಡ್ ಮಾಡಬೇಡಿ ಅಂತ ಈಗ ಹೇಳ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಆದ್ರೆ ಮಿತವಾಗಿ ಬಳಸಿ, ನೋಡ್ಕೊಂಡು ಬಳಸಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ನೋಡಿ, ಗವರ್ಮೆಂಟ್ಗೆ ಯಾವುದೇ ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಪೆಟ್ರೋಲ್ ಮೇಲೆ ಒಂದಷ್ಟು ಟ್ಯಾಕ್ಸ್ ಗಳನ್ನ ಲಿವಿ ಮಾಡುತ್ತೆ, ಸೇಲ್ಸ್ ಟ್ಯಾಕ್ಸ್. ಸೊ ಅವ್ರಿಗೆ ಏನು ಪರ್ಸೆಂಟೇಜ್ ಮೇಲೆ ಬರುತ್ತೆ, ₹100 ಹಾಕ್ಸಿದ್ರು ಬರುತ್ತೆ, ₹1000 ಹಾಕ್ಸಿದ್ರು ಒಂದೇ ಪೆಟ್ರೋಲ್ ಪ್ರೈಸ್ ಬರುತ್ತೆ. ಬಟ್ ಈಗ ಚಾಲೆಂಜ್ ಇರೋದು ನಮಗೆ, ಇರಾನ್ ಮತ್ತೆ US ಇಸ್ರೇಲ್ ವಾರ್ ನಡುವೆ ಏನಾದ್ರು ಮಾತುಕತೆ ಮತ್ತೊಂದ್ಸರಿ ಸಂಧಾನ ಪ್ರಕ್ರಿಯೆ ಯಶಸ್ವಿ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಯಾವ ರೀತಿಯಾದಂತ ಬರ್ಬಹುದು, ಅದು ಒಂದು ಸಾಧ್ಯತೆ ಇದೆ. ಮತ್ತೆ ಬೇರೆ ದೇಶಗಳಿಗೆ ನಾವು ಹೋಲಿಕೆ ಮಾಡೋದಾದ್ರೆ ಪೆಟ್ರೋಲ್ ಪ್ರೈಸ್ ಇನ್ನು ಭಾರತದಲ್ಲಿ ಇನ್ಕ್ರೀಸ್ ಆಗಿಲ್ಲ. ಹೌದು, ಇದಕ್ಕೆ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಕೂಡ ಒಂದು ಕಾರಣ ಆಗಿದೆ. ಬೇರೆ ಬೇರೆ ದೇಶಗಳಿಗೆ ಲಿಥಿಯಂ ಬೇಕು, ಇವಿನ ಎನ್ಕರೇಜ್ ಮಾಡ್ತಾ ಇದೀವಿ. ಲಿಥಿಯಂ ಸಿಗುವಂತದ್ದು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ, ಅಲ್ಲಿ ಕೂಡ ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಸೊ ಪರ್ಯಾಯ ಇಂಧನದ ವ್ಯವಸ್ಥೆಗಳು ಪರ್ಯಾಯ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ನಾವು ಬೇಸಿಕಲಿ ಸ್ಕೂಲ್ ಅಲ್ಲಿ ಹೇಗೆ ಓದ್ತಾ ಇದ್ವು, ರಿನ್ಯೂವಬಲ್ ಎನರ್ಜಿ, ನಾನ್ ರಿನ್ಯೂವಬಲ್ ಎನರ್ಜಿ, ಇದು ಇವತ್ತಿಂದಲ್ಲ ಒಂದಿನ ಪರಿಸ್ಥಿತಿ ಬಂದೇ ಬರುತ್ತೆ. ಪೆಟ್ರೋಲ್ ಮೇಲೆ ನಾವು ಡಿಪೆಂಡೆನ್ಸಿ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ಹೇಳಿದೆ, ಒಂದು ಎಚ್ಚರಿಕೆಯ ಗಂಟೆಯಾಗಿ
ಈ ರೀತಿ ಕ್ರೈಸಿಸ್ ಬರ್ತಾ ಇದೆ. ಇದೆಲ್ಲ ಥ್ರೆಟ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಥ್ರೆಟ್ ಅನ್ನ ಆಪರ್ಚುನಿಟಿಯಾಗಿ ಯೂಸ್ ಮಾಡಿ ನಮ್ಮ ದೇಶನ ಮುಂದೆ ಹೇಗೆ ಸ್ವಾವಲಂಬಿಯಾಗಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರುವಂತ ಸೂಕ್ತ ಸಮಯ ಅನ್ಸುತ್ತೆ ನಿಮ್ ಪ್ರಕಾರ. ಸರ್, ಈಗ ರಾಹುಲ್ ಗಾಂಧಿ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಅಂದರೆ ನಾವು ಎಲ್ಲಿದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇದೇ ಅವರ ಸರ್ಕಾರದ ವೈಫಲ್ಯಕ್ಕೆ ಸೂಕ್ತ ಪುರಾವೆ ಅದೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಆರ್ಥಿಕವಾಗಿ ಹೆಂಗಿದೆ ಸರ್ ನಮ್ಮ ದೇಶ? ಆರ್ಥಿಕವಾಗಿ ತುಂಬಾನೇ ಬಲಿಷ್ಠವಾಗಿದೆ. ಬೇರೆಯವ್ರ GDP ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಯಾವುದೋ ಒಂದು ಪಕ್ಷದ ಬಗ್ಗೆ ನೋಡೋದನ್ನ ನಾವು ಒಂದ್ ಸ್ವಲ್ಪ ನಿಲ್ತಿ ನೋಡಿದಾಗ, ಇಂಡಿಪೆಂಡೆಂಟ್ ಆಗಿ ನೋಡೋದಾದ್ರೂ ಕೂಡ GDP ಗ್ರೋತ್ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ನಮ್ಮ GDP ಗ್ರೋತ್ ಬಹಳಷ್ಟು ಸುಧಾರಣೆಯಲ್ಲಿದೆ. ಇನ್ನೊಂದು ವಿಚಾರ ಹೇಳ್ಬೇಕು, ಈ GDP ಗ್ರೋತ್ ಕೂಡ ಇಂಡಿಯಾ ಅಂತ ಹೇಳಿದ್ರೆ ಇಂಡಿಯಾದಲ್ಲಿರೋ ಎಲ್ಲಾ ಸ್ಟೇಟ್ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಈ ಸ್ಟೇಟ್ ಪಾಲಿಸೀಸ್ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದೇ ಆದಾಯನ ಯಾವುದಕ್ಕೆ ನಾವು ಬಳಸ್ತಾ ಇದೀವಿ, ಯಾವ್ದು ನಾವು ಆಪರೇಷನಲ್ ಎಕ್ಸ್ಪೆನ್ಸಸ್ ಬಿಲ್ಡ್ ಮಾಡ್ತಾ ಇದೀವಾ ಅಥವಾ ಅದನ್ನ ಕೆಪೆಕ್ಸ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಗೆ ಬಿಲ್ಡ್ ಮಾಡ್ತಾ ಇದೀವಾ? ಈಗ ನೋಡಿ, ಉದಾಹರಣೆಗೆ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ ಎಂಟೈರ್ ವರ್ಲ್ಡ್. ನಮಗೆ ಇಷ್ಟ ಇದೆಯೋ ಇಲ್ವೋ ಚೈನಾದಿಂದಾನೇ ಎಲ್ಲಾನು ಆಮದಾಗ್ತಾ ಇರೋದು. ಬೇರೆ ಎಲ್ಲಾ ದೇಶಗಳು, ನಮ್ಮ ದೇಶ ಒಂದೇ ಅಲ್ಲ, ಹಾಗೆ ನಾವು ಕೂಡ ಅವ್ರಿಗೆ ಎಕ್ಸ್ಪೋರ್ಟ್ ನ ಮಾಡ್ತೇವೆ, ರಫ್ತನ್ನು ಕೂಡ ಮಾಡ್ತೇವೆ. ಸೊ ಅವರು ಆ ಪೊಸಿಷನ್ ನ ರೀಚ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ, ಸರ್ಕಾರದ ಉತ್ತೇಜನ, ಬಿಸ್ನೆಸ್ ಅವರಿಗೆ ಯಾವ ರೀತಿ ಉತ್ತೇಜನ, ಎಲ್ಲಾ ವಲಯಗಳಲ್ಲೂ ಅವ್ರಿಗೆ ಹೇಗೆ ಸಹಕಾರ ಕೊಟ್ಟಿದ್ದಾರೆ, ಆ ಪಾಲಿಸೀಸ್ಗಳು ಏನು, ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಓಕೆ, ಸೊ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.